ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, 2028 ಏನು ದೂರಿಲ್ಲ. ಅಂದುಕೊಂಡವ್ರಿಗೆ 2 ವರ್ಷ, ಈಗ ದಿನಗಳು ಸಾಯ್ತಾ ಇದ್ದಾವೆ. ಆದರೆ ಕೆಲಸ ಮಾತ್ರ ಜೋರು ನಡೀತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕೆಲಸ ಜೋರು. ಅದರಾಗೂ ಹುಕ್ಕೇರಿ ಮತ್ತು ಗೋಕಾಕ್, ಯಮಕನಮರಡಿ, ಅದೇ ಕಾಲಕ್ಕೆ ಮೂಡರ್ಗಿ, ಈ ಕ್ಷೇತ್ರಗಳಲ್ಲಂತೂ ಸದ್ದು ಗದ್ದಲ ಇಲ್ಲದ ಕೆಲಸಗಳು ಜೋರು ಹಿಡಿತಾ ಇದ್ದಾವೆ. ಎಲ್ಲ ಕಡೆ ಇದೆ ಆ ಮಾತು ಬೇರೆ. ಆದರೆ ಇವತ್ತು ಯಾಕೆ ಇಷ್ಟೊಂದು ಆಸಕ್ತಿ ಅಂತಂದರೆ, ಬೆಳಗಾವಿ ಜಿಲ್ಲೆಯನ್ನು ಹೆಚ್ಚು ಕಡಿಮೆ DCC ಬ್ಯಾಂಕ್ ಮೂಲಕ ತಮ್ಮ ಸುಪರ್ದಿಗೆ ತೆಗೆದುಕೊಂಡಂಥ ಬಲಿಷ್ಠ ಜಾರಕಿಹೊಳಿ ಅವರ ವಿರುದ್ಧವಾಗಿ ಅವರು ವಿರೋಧಿಗಳು ಒಂದಾಗ್ತಾ ಇದ್ದಾರೆ. ಈ ಸಲ 2028ರಲ್ಲಿ ಪ್ರಬಲವಾದ ಒಂದು ವಿರೋಧವನ್ನು ಮಾಡ್ಬೋದಾ? ಯಾಕಂದರೆ 18 ಸೀಟ್ದಲ್ಲಿ 11 ಕಾಂಗ್ರೆಸ್ ಅದ, ಉಳಿದ BJP ಅದ. ಅಂದಾಗ ಸಹಜವಾಗಿ ಒಂದು ಸ್ವಲ್ಪ ಈ ಸಲ BJP ಇರೋದು, ಅದರಲ್ಲೂ ಕತ್ತಿ, ಅದರಲ್ಲೂ ಲಕ್ಷ್ಮಣ ಸವದಿ ಇವತ್ತು ಕಾಂಗ್ರೆಸ್ ಇರ್ಬೋದು. ಆದರೆ ಮಂತ್ರಿಗಿರಿ ಮಾಡದೆ ಹೋದ್ರೆ ಅವರು BJP ಜಿಗಿದು ಗ್ಯಾರಂಟಿ ಅಂಥೇಳಿ ಒಂದು 90% ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಏನಪ್ಪ ಅಂದ್ರೆ, ಬೇಲಿ ಮೇಲೆ ಕೂತಂಥ ಒಂದು ಗಿಳಿ ಅಂತಿರೋ ಅಥವಾ ಗುಬ್ಬಿ ಅಂತಿರೋ ಮತ್ತೆ ಅವಕ್ಕಿಂತಿರೋ ಗೊತ್ತಿಲ್ಲ. ಹೀಗಾಗಿ ಅವರು BJPನೂ ಹೌದು, ಕಾಂಗ್ರೆಸ್ಸು ಹೌದು. ಈ ದೃಷ್ಟಿ ಇಟ್ಕೊಂಡು ಇವತ್ತೆಲ್ಲ ಲೆಕ್ಕಗಳಿದ್ದಾವೆ. ಹೀಗಾಗಿ ಅಲ್ಲಲ್ಲಿ ಈ ಇದ್ದಂಥ ಶಾಸಕರಾಗಿರ್ಬೋದು ಅಥವಾ ಅವ್ರ ಶಾಸಕರ ಬೆಂಬಲಿಗರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಜನ ಇನ್ನು ಹೊಸದಾಗಿ ಶಾಸಕರಾಗಬೇಕನ್ನೋರಾಗಿರ್ಬೋದು, ಜೋರ್ದಾರ ಪ್ರಯತ್ನ ನಡೆಸಿದ್ದಾರೆ. ಆ ಎಲ್ಲ ದಿಶೆಯಲ್ಲೇ ಸತೀಶ್ ಅವರು ಸಹಿತ ಜಿಲ್ಲೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಹುಕ್ಕೇರಿ ಇಲ್ಲಿ ಭಾಳ ಸಲ ಕಾಣಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಡೆವಲಪ್ಮೆಂಟ್ ಏನು, ಅಲ್ಲಿ ಸಮಸ್ಯೆಗಳೇನು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಮತ್ತು ಸಮಸ್ಯೆ ಆಗಿರ್ಬೋದು, ಅನೇಕ ಸಮಸ್ಯೆಗಳನ್ನ ಅಲ್ಲಿ ಆಲಿಸ್ತಾ ಇರ್ತಾರೆ, ಪ್ರಶ್ನೆ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅದೇ ರೀತಿ ಉಳಿದ ತಾಲೂಕುಗಳ ಮೇಲಿಲ್ಲ ಅನ್ನೋ ಸಹಿತ ನಾವು ಗಮನ ಹರಿಸ್ಬೇಕಾಗಿದ್ದಿಲ್ಲ. ಒಂದಿಷ್ಟು ರಮೇಶ್ ಜಾರಕಿಹೊಳಿ ಅವ್ರು ಮೇಲೆ ಅತನಿಗೆ ಹೋಗಿ ಅಲ್ಲೊಂದಿಷ್ಟು ಏನೋ ತಮ್ಮ ಸಂಪರ್ಕವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಮೇನ್ ಗುರಿ ಏನದಪ್ಪ ಅಂದ್ರೆ ಹುಕ್ಕೇರಿ ಮತ್ತು ಅಥಣಿ, ಅದ್ರ ಜೊತೆ ಇನ್ನುಳದ್ರ ಬಗ್ಗೆ ದೋಸ್ತಿ ಮಾಡ್ಕೊಂಡು ಹೋಗುವಂಥ ಮನೋಸ್ಥಿತಿ ಒಳಗೆ ದಂಕ ಅಂತದ. ಅದರಲ್ಲೂ ವಿಶೇಷವಾಗಿ ಪಟ್ಟಣವ್ರ ಜೊತೆ ಕಾಣಿಸ್ಕೊಳ್ಳೋದು ಮೇಲ್ಮೇಲೆ ನೋಡಿದಾಗ ಸಹಜವಾಗಿ ಹೊಸ ರಾಜಕೀಯ ಡೆವಲಪ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನಾವಳಿಗಳು ಸಹಿತ ಹೇಳ್ತಾ ಇದ್ರು. ಅದಿರಲಿ, ವಿಶೇಷವಾಗಿ ನಮ್ಮ ಪತ್ರಕರ್ತರ ಕುತೂಹಲ ಏನಪ್ಪ ಅಂತಂದ್ರೆ, ಈ ಸಲ ಯಮಕನಮರಡಿ ಶುರು ಮಾಡಿದ್ರೆ ಅನ್ನೋ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಆ ಸಂದರ್ಭದಲ್ಲಿ ಅವ್ರನ್ನ ಉತ್ತರ ಕೊಡ್ತಾರೆ ಸತೀಶ್ ಅವರು. ಇಂತಹ ಪರಿಸ್ಥಿತಿಗಳನ್ನು ಹಿಂದೆ ಕೂಡ ನೋಡಿದ್ದೇನೆ. ಎಂಥ ಪರಿಸ್ಥಿತಿ? ಅಲ್ಲೀಗ BJPಯ ಕಾರ್ಯಕರ್ತರು, BJPಯ ಸಂಘಟನೆಗಳು, ಕತ್ತಿ ಮತ್ತು ಕತ್ತಿ ಬೆಂಬಲಿಗರು, ಅದೇ ಕಾಲಕ್ಕೆ ಅಷ್ಟಗಿ ಮತ್ತು ಉಂದ್ರಿ ಅವರ ಒಂದಿಷ್ಟು ಜನ ಅಲ್ಲಿ ಒಂದಿಷ್ಟು ಕೆಲಸ ಮಾಡೋದು, ಹೋಗೋದು, ಭೇಟಿ ಆಗೋದು, ಮನೆಗೆ ಭೇಟಿಯಾಗಿ ಮುಂದಿನ ಚುನಾವಣೆ ಬಗ್ಗೆ ತಯಾರಿ ಮಾಡ್ಕೊಳ್ಳೋದು, ಇವೆಲ್ಲ ನಡೆದ ಒಂದು ಸುದ್ದಿಗಳಿದ್ದಾವೆ. ಅದರ ಬಗ್ಗೆ ಕೇಳಿದಾಗ ಸ್ಪಷ್ಟ ಹೇಳ್ತಾ ಇದ್ದಾರೆ, ಇಂತಹ ಪರಿಸ್ಥಿತಿಗಳು ಹಿಂದೆ ಕೂಡ ನೋಡಿದ್ದೇನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಾಗಿದೆ ಅಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಉಂಡಾರ ಗೊತ್ತದ. ಇನ್ನು ಚುನಾವಣೆ ಬರಲ್ರಿ ಆಗ ನೋಡೋಣ ಅಂತ ಅಂದ್ರೆ, ಇವರಿಗೆ ಆ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಅಲ್ಲೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರದ ಅಂತ ಅಂದ್ರೆ ಲಕ್ಷ್ಯ ಇಟ್ಟಿದ್ದಾರೆ. ಹೌದು, ಮತ್ತು ಮೊದಲು ತಮ್ಮ ಕ್ಷೇತ್ರ ಏನದಪ್ಪ, ಏನು ನಡೆದಲ್ಲಿ ತಮ್ಮ ರಾಜಕೀಯ ವಿರೋಧಿಗಳಲ್ಲಿ ಏನು ಮಾಡ್ತಾ ಇದ್ದರ ಬಗ್ಗೆ ಅವರು ಕಾಳಜಿ ವಹಿಸಬೇಕಾಗಿದೆ. ಹೀಗಾಗಿ ಮೇಲಿನ ಯಮಕನಮರಡಿಗೆ ಹೋಗುವಂಥದ್ದು, ಜೊತೆಗೆ ಹುಕ್ಕೇರಿಗೆ ಹೋಗುವಂಥದ್ದು. ಇವರು ಮೇಲಿನ ಹೋಗೋದ್ರಿಂದಾಗಿ ಸಹಜವಾಗಿ ಎಲ್ಲರೂ ಸಹಿತ ಕತ್ತಿ ಫ್ಯಾಮಿಲಿಯವರು ಸಹಿತ, ಅದರಲ್ಲೂ ಅಲ್ಲಿಯ ಈಗಿನ ಶಾಸಕರಾದ ಕತ್ತಿಯವರು ಅಲ್ಲಿ ಡೆವಲಪಿಂಗ್, ರೋಡ್ ಡೆವಲಪ್ ಆಯ್ತು, ಮತ್ತೊಂದು ಹತ್ತು ಮುಗಿದು ಹತ್ತು ಮಾಡೋ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ, ನಮ್ಮ ರಮೇಶ್ ಕತ್ತಿಯವರು ಕೂಡ ಅಲ್ಲಲ್ಲಿ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಎಲ್ಲರೂ ಅವರು ಉದ್ಯೋಗದಲ್ಲಿ ತೊಡಗಿದ್ದಾರೆ. 2028 ಯಾರೂ ಹಗರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ. ಆದರೆ ಕೆಲವೊಂದಿಷ್ಟಂತೆ ಒಂದಿಷ್ಟು ಏನಪ್ಪ ಮೂಲಭೂತವಾಗಿ ಏನು ಸಿದ್ಧದವಪ್ಪ ಅಂದ್ರೆ, ಅಥಣಿ ಅಂದ ತಕ್ಷಣ ಲಕ್ಷ್ಮಣ ಸವದಿನ ಆರಿಸಿ ಬರ್ತಾರೋ, ಹುಕ್ಕೇರಿ ಅಂದ ತಕ್ಷಣ ಕತ್ತಿ ಫ್ಯಾಮಿಲಿ ಯಾರು ಬರ್ತಾರೋ,
ಮಾಡಿ ಅಂದ್ರೆ ಸತೀಶ್ ಅವರು ಹರೀಶ್ ಬರ್ತಾರೆ, ಹಿಂಗೆಲ್ಲ ಗೋಕಾಕ್ ಅಂದ ತಕ್ಷಣ ರಮೇಶ್ ಜಾರಕಿಹೊಳಿ ಅವರು, ಅದೇ ಕಾಲ ಮೂಡಲಗಿ ಅಂದ ತಕ್ಷಣ ರಮಾಯಿ ಕ್ಷೇತ್ರ ಅಂದ ತಕ್ಷಣ ಬಾಲಚಂದ್ರ ಜಾರಕಿಹೊಳಿ ಅವರು ಫಿಕ್ಸಪ್ಪ ನಕ್ಕಿ ಬರ್ತಾರೆ ಅನ್ನುವಂಥ ಒಂದು ವಾತಾವರಣದ. ಬಟ್ ಇದನ್ನು ಈ ಸಲ ಮುರಿಯುವಂಥ ಕೆಲಸಗಳು ಏನು ನಡೆದಾವೇನಂತ ಅನ್ನೋದು. ಯಾಕಂದರೆ ಈಗ ಸತೀಶ್ ಅವರು ಉತ್ತರ ಕೊಟ್ಟಿದ್ದನ್ನು ಆ ಪತ್ರಕರ್ತರು ನೋಡಿದಾಗ ಸಹಜವಾಗಿ ಅಲರ್ಟ್ ಇದ್ದಾರೆ ಅವರು ತಮ್ಮ ಭಾಗದ ಬಗ್ಗೆ. ಯಾಕೆಂದರೆ ತಮ್ಮ ಭಾಗವನ್ನು ಉಳಿಸ್ಕೊಂಡ, ತಮ್ಮ ಕ್ಷೇತ್ರ ಉಳಿಸ್ಕೊಂಡ ನಂತರದಲ್ಲಿ ಇನ್ನೊಂದು ಕ್ಷೇತ್ರ ಬಗ್ಗೆ ವಿಚಾರ ಮಾಡುವಂಥ ನೇಚರ್ ಇವತ್ತು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ನಿಧಾನಕ್ಕಾದರೂ ಗಟ್ಟಿಮುಟ್ಟಾಗಿ ಕಾಂಕ್ರೀಟ್ ಹೆಜ್ಜೆ ಇಟ್ಕೊಂಡು ಇವತ್ತು ಜಿಲ್ಲೆಯ DCC ಬ್ಯಾಂಕನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಓಪನ್ ಸೀಕ್ರೆಟ್. ಅದೇ ಕಾಲಕ್ಕೆ ಅದನ್ನು ಗಳಿಸೋದು ಮಧ್ಯಲ್ಲ, ಉಳಿಸ್ಕೊಳ್ಳೋದು ಮುಖ್ಯ ಅದ. ಆಣಿ ತರೋದು ಮುಖ್ಯ ಅಲ್ಲ, ಆಣಿ ತಂದು ಸಲುವುದು ಮುಖ್ಯ ಅದ. ಕಾರ್ ಗಾಡಿ ತರೋದು ಮುಖ್ಯ ಅಲ್ಲ, ಕಾರ್ ಗಾಡಿಗೆ ಪೆಟ್ರೋಲ್ ಹಾಕಿ ಓಡಿಸ್ಕೊಂಡು ಹೋಗೋದು ಮುಖ್ಯ ಅದ. ಈಗಂತ ಗೆದ್ದಿದ್ದಾರೆ, ಅದು ಉಳಿಸ್ಕೊಳ್ಳೋದು ಹೇಗಪ್ಪ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರೂ ಸಹಿತ ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹಿಡುತ್ತಿರೋದು ಯಾರದಪ್ಪ ಅಂತಂದ್ರೆ ಜಾರಕಿಹೊಳಿ ಸಹೋದರರು, ಅದನ್ನು ಸತೀಶ್ ಅವರು ಉಸ್ತುವಾರಿ ಸಚಿವರು ಇರೋದರಿಂದಾಗೆ ಸಹಜವಾಗಿ ಅವ್ರು ಹಿಡಿತದ್ರ ಮೇಲೆ ಅದು. ಅವರು ಇಲ್ಲಿ ಕಾಂಗ್ರೆಸ್ನಲ್ಲೂ ಅವ್ರು ವಿರೋಧಿಗಳಿದ್ದಾರೆ, ಅದು ಗೊತ್ತಿದ್ದ ವಿಷಯನದ. ಯಾಕೆ ತಮ್ಮಣ್ಣವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದವ ಇಲ್ಲ ಕತ್ತಿಯವರಾಗಿರ್ಬೋದು, BJPಯಲ್ಲಿ ಕಾಂಗ್ರೆಸ್ನಲ್ಲೂ ಇನ್ನೂ ಅದೇ ಕಾಲಕ್ಕೆ ಅನೇಕ ವಿರೋಧಿಗಳು ಇದ್ದಾರೆ, ಇಲ್ಲಂತಲ್ಲ. ಆದರೆ ಅದೇ ಕಾಲಕ್ಕೆ BJPಯಲ್ಲೂ ಸಹಿತ ವಿರೋಧಿಗಳಿದ್ದಾರೆ ಅನ್ನೋದು ಅಷ್ಟಾಗಿ ಗೊತ್ತಿರುವಂಥ ವಿಷಯ. ಹೀಗಾಗಿ ಅವರೆಲ್ಲರೂ ಒಂದಾಗೆ ಜಾರಕಿಹೊಳಿ ಸಹೋದರಿಗೆ ಏನಾದರೂ ಒಂದು ಆಶ್ಚರ್ಯಕರವಾದ ರಿಸಲ್ಟ್ ಕೊಡ್ಬೋದಾ ಅನ್ನುವಂಥ ಮಾತುಕತೆಗಳು ಸಹಿತ ರಂಗು ಹಿಡಿತಾ ಇದ್ದಾವೆ. ಬಟ್ ನಮ್ಮ ಜಾರಕಿಹೊಳಿ ಸಹೋದರರ ಏನು ಪರವಾಗಿದ್ದಂಥ ಜನ ಫಾಲೋವರ್ಸ್ ಅವ್ರು ಮಾತ್ರ ಇಲ್ಲ, ನಿಶ್ಚಿತವಾಗಿ ನಾವು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಮುಂಬರುವ ದಿನಗಳಲ್ಲಿ ಏನೇನು ಆಗಬಹುದು, ಅಥವಾ ಬೆಳಗಾವಿ ಜಿಲ್ಲೆ ಏನಾದ್ರು ಚೇಂಜ್ ಆಗ್ಬೋದಾ, ಅಥವಾ ಈ ಸಲ BJP ಕಾಂಗ್ರೆಸ್ಗಿಂತ ಹೆಚ್ಚು ಹೋಗ್ಬೋದಾ. ಯಾಕಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ವಿಶೇಷವಾಗಿ ಜಾರಕಿಹೊಳಿ ಅವರಿಂದ ದೂರ ಸರಿತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮೇಲಿಂದ ರಮೇಶ್ ಕುರ್ಚಿ ಅವ್ರು ಮಾತಾಡಿದ್ದು ನೀವು ನೋಡ್ಬೋದು. ಅವ್ರು ಒಬ್ಬರ ವಿರೋಧದಿಂದ ಏನು ಆಗೋದಿಲ್ಲ, ಬಟ್ ಆದರೂ ನಿಜವಾದ ಕಾರ್ಯಕರ್ತರು ಕಾಂಗ್ರೆಸ್ನವಾಗಿ ಅವರು ದೂರ ಸರಿದಿದ್ದಾರ ಅನ್ನುವಂಥ ಮಾತಿದ್ದರೂ ಸಹಿತ ಅದೇ ಕಾಲಕ್ಕೆ ರಮೇಶ್ ಅವರಲ್ಲಿ ಸಂಘಟನಾ ಚಾತುರ್ಯ ಇರೋದರಿಂದ ತಮ್ಮ ಬಳಗವನ್ನು ಅಂದರೆ ಕಾಂಗ್ರೆಸ್ಸಿಗೆ ಆಯ್ತು BJPಗೆ ಆಯ್ತು ಅವರು ಒಂದು ಶಾಣತನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಒಂದು ತಮ್ಮ ವಿಶ್ವಾಸಗಳನ್ನು ಬೆಳೆಸ್ಕೊಂಡ್ರೆ ಅವರು ಜಾರಕಿಹೊಳಿ ಮನೆತನಕ ನಿಷ್ಠ ಇರುವಂಗೆ ಬೆಳೆಸ್ಕೊಂಡಿರ್ತಾರೆ. ಜಾರಕಿಹೊಳಿ ಅವರು ಕಾಂಗ್ರೆಸ್ ಹೋದ್ರೆ ಕಾಂಗ್ರೆಸ್ ಹೋಗ್ತಾರೆ, BJPಗೆ ಬಂದರೆ BJPಗೆ ಬರ್ತಾರೆ. ಅಂದ್ರೆ ಕಾಂಗ್ರೆಸ್ ಮತ್ತು BJP ಬನ್ನವನ್ನು ಎರಡೂ ಬಡ್ಕೊಳ್ಳೋಕೆ ರೈಟ್ ಇದ್ದಂಥ ಜನ ಅಲ್ಲಿ ಭಾಳಷ್ಟು ಇದ್ದಾರೆ, ಅವ್ರ ಹಿಂಬಾಲಕರಲ್ಲಿರುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ತಮ್ಮ ಸಂಘಟನೆ ತಾವು ಮಾಡ್ಕೋತಾ ಇದ್ದಾರೆ, ತಮ್ಮ ಉಳಿವಿಗಾಗಿ, ರಾಜಕೀಯ ಅಸ್ತಿತ್ವಕ್ಕಾಗಿ ಅಂತ ನಾವು ಇದನ್ನ ಹೇಳ್ಬೋದು, ಇಷ್ಟೇ ವಿಶ್ಲೇಷಣೆ ಮಾಡ್ಬೋದು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಮುಖ್ಯ ಬಂದಿದ್ದೇನಪ್ಪ ಅಂದ್ರೆ ಸಮಸ್ಯೆ ಒಂದಿದ್ದಂತೆ ಅಧ್ಯಕ್ಷ ಸ್ಥಾನ ಬಯಸಿದ್ರು, ಅದು ಸಿಗಲಿಲ್ಲ. ಹಾಗಾಗಿ ಅವ್ರು ಬೇಜಾರು ಆಗಿಲ್ಲ, ಯಾಕಂದರೆ ತಮ್ಮ ಸ್ಥಾನ ಉಳಿಸ್ಕೊಳ್ಳುವಂಥ ದಿಶೆಯಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಎರಡನೇದಾಗೆ ಈ ಬೆಳಗಾವಿ ಮೂಲಕ ಹೆಂಗಪ್ಪ ನಾವು ಮ್ಯಾಲಕ್ಕೆ ಕೇಳಬಹುದು ಅನ್ನುವಂಥದ್ದು, ಜೊತೆಗೆ ತಮ್ಮ ಆಯ್ಕೆಯನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ಈಗ ಡೆವಲಪ್ಮೆಂಟ್ ನೋಡಿದ್ರೆ, ಮತ್ತು BJPಯ ಒಂದು ಒಡಕುಗಳನ್ನು ನೋಡಿದ್ರೆ, ಮತ್ತು BJPಯಲ್ಲಿ ಅಂತ ಹೇಳ್ಕೊಳ್ಳೋಂಥ ನಾಯಕರು ಇಲ್ಲದನ್ನು ನೋಡಿದರೆ, ಅದರಲ್ಲೂ ಮತ್ತು ಇರುವ ಕೆಲವು ನಾಯಕರಲ್ಲಿ ಯಡಿಯೂರಪ್ಪನೊಬ್ಬರು ಇದ್ದರು, ಅವರು ವಿರೋಧಿಗೋಸ್ಕರ ಸಾಕಷ್ಟು ತೊಡ್ಕೊಳ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲಿ ವಿಚಾರ ಮಾಡ್ತಾ ಹೋದಂಗೆ ಮತ್ತು ಗ್ಯಾರಂಟಿ ಬಲ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಇವತ್ತು ಆಡಳಿತಾರೂಢ ಪಕ್ಷ ಇರೋ ಜೊತೆಗೆ ಇವತ್ತು ಒಂದೊಂದು ಕೆಲಸಗಳನ್ನು ಮಾಡೋದು ನಿಧಾನಕ್ಕೆ, ಅದ್ರ ಜೊತೆ ಗ್ಯಾರಂಟಿಗಳ ಜೊತೆ ಇನ್ನುಳಿದ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುವ ದಿಶೆಯಲ್ಲಿ ನಡೆದಿದ್ದರಿಂದಾಗಿ BJPಗಿಂತಲೂ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶಗಳು 2027ರಲ್ಲಿ ಆಗಬಹುದು ಅನ್ನೋ ತರ್ಕದ. ಆದರೆ ಆ ತರ್ಕ ಸುಳ್ಳಾಗಬಹುದು ಇಲ್ಲಂತಲ್ಲ. ಯಾಕಂದರೆ ಈಗಾಗಲೇ SIR ಮತ್ತು SIR ಗೊತ್ತದೆ ನಿಮ್ಗೆ, ಅದ್ರ ಮೂಲಕ ಮತದಾರ ಪಟ್ಟಿಯಲ್ಲಿ ಸಾಕಷ್ಟು ಕಡಿತ ಮಾಡುವಂಥದ್ದು, ಅದರ ಜೊತೆಗೆ EVMಗಳ ಮೂಲಕ ಈ ಒಂದು ಗೆಲುವನ್ನು ಸಾಧಿಸ್ಬೋದು ಅನ್ನುವಂಥ ಮಾತುಗಳು BJPಗಿದ್ದಾವೆ. ಬಟ್ ಎಷ್ಟರ ಮಟ್ಟಿಗೆ ಮಾಡ್ಬೋದು ಅದು ಅಂದರೆ ಒಂದು 5-6% ಡಿಫ್ರೆನ್ಸ್ ಮಾಡ್ಬೋದು. ಬಟ್ ಕೇರಳದಲ್ಲೇ ಮತ್ತು ತಮಿಳುನಾಡಲ್ಲೇ ಅದು ಯಶಸ್ವಿ ಆಗಿಲ್ಲ ಅನ್ನೋದು ಗಮನ ಹರಿಸಿದರೆ ಕರ್ನಾಟಕದಲ್ಲೂ ಯಶಸ್ವಿ ಆಗ್ತದೆ ಅನ್ನೋಂಥ ಒಂದು ಸಣ್ಣ ಪ್ರಶ್ನೆ ಇದ್ದೇ ಇರ್ತದೆ. ಹೀಗಾಗಿ ಈಗಂತೂ ಕಾಂಗ್ರೆಸ್ ಒಗ್ಗಟ್ಟಿದ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಮೂಲ ಒಂದು ಒಡಕೇನಿತ್ತಪ್ಪ ಅಂದರೆ ಸಿದ್ದರಾಮಯ್ಯ ಮತ್ತು ವರ್ಸಸ್ DK ಅವರು ನಡಕ್ಕಿತ್ತು. ಇವತ್ತು DK ಅವರು ಸಿದ್ದರಾಮಯ್ಯರನ್ನ ತಮ್ಮ ಆತ್ಮೀಯ ವಿಶ್ವಾಸ ಬೆಳಗಕ್ಕೆ ತೆಗೆದುಕೊಂಡಿದ್ದಾಗೆ ಒಗ್ಗಟ್ಟಂತೆ ಗಟ್ಟಿ ಆಗ್ತಾ ಇದೆ. ಮೊದಲಿನ ಒಂದು ಪ್ರತಿಭಟನಾ ಅಥವಾ ಒಂದು ವಿರೋಧದ ಮಾತು ಧ್ವನಿ ಇತ್ತಲ್ಲ ನಮ್ಮ ಸತೀಶ್ ಅವರು, ಅದು ಕಡಿಮೆ ಆಗಿದೆ. ನಿಧಾನಕ್ಕೆ ವ್ಯವಸ್ಥೆಯನ್ನು ಹೊಂದ್ಕೊಂಡು ಹೋಗುವಂಥ DK ಅವರು ವಿರೋಧ ಆದಷ್ಟು ಕಡಿಮೆ ಮಾತಾಡುವಂಥ
ಯಾಕಂದ್ರೆ ಅಸ್ತಿತ್ವದಲ್ಲಿದ್ದರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಅಸ್ತಿತ್ವದಲ್ಲಿ ಇರಲಿಲ್ಲ, ನಾವು ಇಲ್ಲಿ ಸೋತು ಹೋದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಬೇಸಿಕ್ ಸೆನ್ಸ್ ಅವರಲ್ಲಿ ಇರೋದ್ರಿಂದಾಗೆ ಈಗ ಅವರು ಹುಲ್ಲಾಗೆ ಬೇಸಾಗ ಪೂರ್ತಿಯಾಗಿ ಒಣಗಿ ಹೋಗುವಂಥದ್ದು, ಸ್ವಲ್ಪ ಮಳೆ ಸಿಗಿ ನಿಲ್ಲುವಂಥ ಮನೋಧರ್ಮವನ್ನು ಬೆಳೆಸ್ಕೊಂಡಿದ್ದರಿಂದಾಗಿ ರಾಜಕೀಯದಲ್ಲಿ ಬೇಕಾಗ್ತದೆ. ಯಾಕೆ ಹಿಂದಿನ ರಾಜಕೀಯ ಇದ್ದರೆ ಅದು ಮಾತು ಬೇರೆ. ಆದರೂ ಇವತ್ತು ರಾಜಕೀಯದಲ್ಲಿ ಒಂದು ಜಾಣತನ ಬೇಕಾಗ್ತದೆ, ಹುಂಬುತನಕ್ಕಿಂತ ಜಾಣತನ ಹೆಚ್ಚು ಲಾಭ ಕೊಡ್ತದೆ ಅನ್ನೋದು ಇತಿಹಾಸಗಳನ್ನು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಸತೀಶ್ ಅವರಂತೂ ಈಗ ಒಂದಿಷ್ಟು ಏನಪ್ಪ ಅಂತಂದ್ರೆ ಆ ವಿಷಯ ಅಂದ್ರೆ ನಾನು ಸೇಮ್ ಆಗಬೇಕು ಅನ್ನೋಂಥ ವಿಷಯವನ್ನು 2020 ಏನೋ ಒಂದಿಷ್ಟು ಹಿಂದೆ ಅಂದರು, ಒಂದು ತಿಂಗಳ ಒಪ್ಪತ್ತಿನೆಲ್ಲ ಇತ್ತೀಚೆಗೆ ಅದು ಕಡಿಮೆ ಆಗ್ತಾಯಿದೆ. ಈಗ ಮೊದಲ ಸರ್ವೈವ್ ಆಗುವಂಥ ಒಂದು ನೇಚರ್ ಅಧಿಕಾರದಲ್ಲಿ ಇರಬೇಕು ಅಂದಾಗ ಜನ ಬೆನ್ನತ್ತಾರೆ ಅನ್ನೋದು ಒಂದು ಸಾಮಾನ್ಯ ತತ್ವ. ಯಾಕಂದರೆ ಅಧಿಕಾರ ಇಲ್ಲದೆ ಯಾರು ಬೆನ್ನತ್ತಿದ್ರು ಇವತ್ತು ಗೊತ್ತದ ಅವ್ರಿಗೆ. ಆ ನೆಲೆಯಲ್ಲಿ ಅಧಿಕಾರನೂ ಉಳಿಸ್ಕೊಂಡಿದ್ದಾರೆ, PW ಮಿನಿಸ್ಟರ್ ಇದ್ದಾರೆ, ಜೊತೆ ಜನರೂ ಇದ್ದಾರೆ. ಅದು ಸಮಯ ಬಂದಾಗ ನೋಡೋಣ ಅಂತ ಮಾತಿರ್ಬೋದು. ಏನೋ ಆಗಲಿ ಈಗ ನೋಡಿದರೆ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದರೆ ತುರ್ತ ಸದ್ಯದ ಪರಿಸ್ಥಿತಿ ಹೆಂಗೆ ಬರ್ತದೆ ಹಂಗೆ ಹೋಗುವಂಥ ನಿರ್ಧಾರಕ್ಕೆ ಬಂದಿದ್ದರಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರನ್ನು ಒಂದು ಸ್ವಲ್ಪ ಬದಿಗೆ ಸರಿಸೋದು ಅವರ ವಿರೋಧಿಗಳಿಗೆ ಅಂದುಕೊಂಡಷ್ಟು ಸುಲಭಿಲ್ಲ ಅನ್ನುವಂಥದ್ದು ಇವತ್ತಿನ ಥರ ನೋಡಿದಾಗ ಅನಿಸ್ತದೆ. ನಾಳೆ ಮತ್ತು ಇದು ಬದಲಾಗ್ಬೋದು, ಯಾರಿಗೂ ಗೊತ್ತು. ರಾಜಕೀಯ ಕ್ಷಣಕ್ಷಣಕ್ಕೆ ಬದಲಾಗುವಂಥದ್ದು ನಿಂತು ನೀರಲ್ಲ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇರ್ತಾರೆ ರಾಜಕಾರಣಿಗಳು. ಹಾಗೆ ಬದಲಾಗ್ಬೋದು, ಏನೂ ಇರಲಿ. ಒಟ್ಟಿನಲ್ಲಿ ಇದು ಬೆಳಗಾವಿ ಜಿಲ್ಲೆಯ ಒಂದು ರಾಜಕೀಯ ಸ್ಥಿತಿಗತಿ. ಮತ್ತು ನೋಡೋದು ಏನಾಗ್ಬೋದು ಅನ್ನೋದನ್ನು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯ ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.